ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 2026 ಮೀನರಾಶಿಯವರಿಗೆ ಹೇಗಿದೆ ಅಂತ ಹೇಳೋದಾದರೆ, ಇದು ನಿಮಗೆ ತುಂಬ ನಿಧಾನವಾಗಿ ಹೋಗುವಂತಹ ವರ್ಷ ಅಂತಾನೆ ಅಂದ್ಕೊಳ್ಳಿ. ಈಗಲೂ ಕೂಡ ಈ ಸಮಯ ಕೂಡ ನಿಮಗೆ ನಿಧಾನವಾಗಿ ಹೋಗ್ತಿದೆ ಅನ್ನೋದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾ ಇರುತ್ತೆ. ಈ ವರ್ಷ ನಿಮ್ಮನ್ನು ಒಂಟಿಯನ್ನಾಗಿ ಮಾಡಿಸುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮದೇ ಆದಂತಹ ತಯಾರಿಯನ್ನು ಮಾಡ್ಕೊಳ್ಳಿ. ಯೂನಿವರ್ಸಿಂದ ನೀವು ಈ ವರ್ಷ ಸಿಕ್ಕಾಪಟ್ಟೆ ಕಲಿತೀರಾ. ಯಾಕಂದರೆ ನಿಮಗೆ ಇಷ್ಟು ಕಷ್ಟಗಳು ಬರುತ್ತೆ, ಇಷ್ಟು ಚಾಲೆಂಜಸ್ ನಿಮ್ಮನ್ನು ಮುತ್ಕೊಳ್ಳುತ್ತೆ ಅಂದರೆ ಅದನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ. ಒಂದು ಯಾವುದನ್ನಾದರೂ ಸರಿ ಮಾಡೋದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವುದೋ ನಿಮ್ಮ ಕೈ ಬಿಟ್ಟು ಹೋಗುತ್ತೆ. ಮತ್ತೊಂದು ಯಾವುದೋ ಸರಿ ಮಾಡೋದಕ್ಕೆ ಹೋಗ್ತೀರಾ, ಇನ್ನೊಂದು ನಿಮ್ಮಿಂದ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಈ ಕಷ್ಟಗಳಲ್ಲಿ, ಈ ಪ್ರೆಷರಲ್ಲಿ ನೀವು ಕಲಿಯೋದು, ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ತುಂಬಾ ಜಾಸ್ತಿ ಆಗತ್ತೆ. ವರ್ಷ ಪೂರ್ತಿ ಕಲಿತೀರಾ, ಆದರೆ ಒಂದು ಮೇನ್ ನಂತರ ಕಷ್ಟದ ಸಮಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಇರಿ. 1-2-3 ಸರಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡುವಂಥ ಸಾಧ್ಯತೆಗಳು ಈ ವರ್ಷ ಕಂಡು ಬರ್ತಾ ಇದೆ. ಕೆಲವೊಂದು ಸರಿ ನಿಮಗೆ ಯಾರಿಗೋ ಆಪ್ತರಿರೋರನ್ನ ನೋಡ್ಕೊಂಡು ಬರೋದಕ್ಕೂ ಆಸ್ಪತ್ರೆಗೆ ಹೋಗಿ ಬರೋವಂಥದ್ದು ಆಗಬಹುದು. ಆದರೆ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿಯನ್ನೇ ನೀವು ವಹಿಸಬೇಕಾಗತ್ತೆ. ಆರೋಗ್ಯ ಅಂತ ಹೇಳಿಬಿಟ್ರಿ, ಯಾವುದರ ಬಗ್ಗೆ, ಯಾವ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂತ ಕೇಳಿದ್ರೆ, 2026ರಲ್ಲಿ ನಿಮಗೆ ಪ್ರೆಷರ್, ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಮೆದುಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಹೆಡ್ಡೇಕ್ ತರಹದ ತೊಂದರೆಗಳು ಜಾಸ್ತಿ ಆಗುತ್ತೆ. ಇದಲ್ಲದೆ ಊಟದ ವಿಷಯದಲ್ಲಿ ಆಗಿರುವಂತಹ ಏರುಪೇರುಗಳಿಂದ ಸಾಮಾನ್ಯವಾಗಿ ನೀವು ಬೆಳಗಿನ ನಾಷ್ಟವನ್ನು ತಪ್ಪಿಸ್ತಾ ಇರ್ತೀರಾ. ಸಮಯಕ್ಕೆ ಸರಿಯಾಗಿ ಬೆಳಗಿನ ತಿಂಡಿ ತಿಂತಾ ಇರೋದಿಲ್ಲ. ಅಲ್ಲದೆ ರಾತ್ರಿ ಏನನ್ನಾದರೂ ತಿನ್ನುವಂತಹ ಅಭ್ಯಾಸನೂ ನಿಮಗೆ ಜಾಸ್ತಿ ಆಗಿರುತ್ತೆ. ಇದರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ತೊಂದರೆಗಳು ಆಗುವಂತಹ ಸಾಧ್ಯತೆ ಇದೆ. ಆದರೆ ನಿಮ್ಮ ಆರೋಗ್ಯದಲ್ಲಿ ಏನೇ ತೊಂದರೆ ಆಗಲಿ, ಮೆಚ್ಚುಗೋಬೇಕಾಗಿರುವಂಥ ವಿಷಯ ಏನು ಅಂದರೆ, ನೀವು ಮಾಡ್ತಿರೋ ಕೆಲಸದಲ್ಲಿ ಯಾವುದೇ ಬದಲಾವಣೆ ಅಂತೂ ಕಾಣ್ತಾ ಇರೋದಿಲ್ಲ. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮುಂಚೆ ಕೆಲಸ ಮಾಡ್ತಿದ್ದೋ ಥರನೇ ಈಗಲೂ ಕೆಲಸ ಮಾಡ್ತಿರ್ತೀರ. ಕಷ್ಟದ ಸಮಯದಲ್ಲಿ ನಮ್ಮ ಜೊತೆಗೆ ನಿಲ್ಲುವಂಥದ್ದು ನಮ್ಮ ಬ್ರೇನೇ. ಸೊ ಆ ಬ್ರೇನನ್ನು ನೀವು ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದಲ್ಲದೆ ಈ ವರ್ಷ ನೀವು ವಿದೇಶಕ್ಕೆ ಹೋಗಿ ಬರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಟ್ರಾವೆಲಿಂಗ್ ಜಾಸ್ತಿ ಮಾಡ್ತೀರಾ. ಶಾರ್ಟ್ ಟ್ರಾವೆಲಿಂಗ್ಸೇ ಇರ್ಬೋದು, ಲಾಂಗ್ ಟ್ರಾವೆಲಿಂಗ್ಸೇ ಇರ್ಬೋದು. ಸುತ್ತಾಡುವಂತಹ ಸಂದರ್ಭಗಳು ಈ ವರ್ಷ ಜಾಸ್ತಿ ಬರುತ್ತೆ. ಸ್ಪಿರಿಚುವಲ್ ಪ್ಲೇಸಸ್ನ ಕೂಡ ಕವರ್ ಮಾಡ್ತೀರಾ. ನಿಮ್ಮ ಸೋದರ ಮಾವ ಇದ್ದರೆ ಅವರಿಗೆ ಈ ವರ್ಷ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಅವರ ಮನೆಯಲ್ಲಿ ಯಾವುದಾದ್ರೂ ಶುಭ ಸಮಾರಂಭ ಆಗುವಂಥ ಸಾಧ್ಯತೆ ಇದೆ. ಆದರೆ ಅವರು ನಿಮ್ಮನ್ನು ಕರೆದಾಗ ನೀವು ಅಲ್ಲಿಗೆ ಹೋಗದೇ ಇರುವಂಥ ಸಂದರ್ಭಗಳು ಉಂಟಾಗತ್ತೆ. ಅಲ್ಲದೆ ಅವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಆಗಿರುವಂಥದ್ದು, ಎಲ್ಲೋ ಪೆಟ್ಟಾಗಿದೆ, ನೋವಾಗಿದೆ ಅನ್ನೋಂಥ ಸುದ್ದಿಯನ್ನು ನೀವು ಈ ವರ್ಷ ಕೇಳ್ತೀರಾ. ಸಂತಾನದ ವಿಚಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಮಕ್ಕಳು ಒಳ್ಳೆ ಹೆಸರನ್ನು ಈ ವರ್ಷ ಸಂಪಾದನೆ ಮಾಡ್ಕೋತಾರೆ. ಇದಲ್ಲದೆ ಇನ್ನೂ ಮುಖ್ಯವಾಗಿ ನೋಡೋದಾದರೆ, ನೀವು ನಿಮ್ಮ ಮಕ್ಕಳಿಗೆ ತುಂಬ ಹತ್ತಿರ ಆಗ್ತೀರಾ, ತುಂಬ ಹಚ್ಕೋತೀರಾ. ಈ ವರ್ಷ ನಿಮ್ಮ ಮಕ್ಕಳ ಚಿಂತೆ ಮಾಡೋದು, ಅವರ ಬಗ್ಗೆ ಯೋಚನೆನೇ ಮಾಡ್ತಾನೇ ಇರೋದು ಈ ವರ್ಷ ಜಾಸ್ತಿ ಆಗುತ್ತೆ. ವರ್ಷದ ಕೊನೆಯಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಒಂದಿಷ್ಟು ಸುಧಾರಿಸುತ್ತೆ, ಸರಿ ಹೋಗುತ್ತೆ ಅಂತಾನೆ ನಾನು ಹೇಳ್ತೀನಿ. ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ಮಾಡಿ. ರಿಲೇಷನ್ಶಿಪ್ಪಲ್ಲಿ ನೀವು ಹೆಚ್ಚಿನ ಗಮನವನ್ನು ಈ ವರ್ಷ ಕೊಡೋದಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಗಮನ ನಿಮ್ಮ ಕಷ್ಟಗಳನ್ನು ನಿಭಾಯಿಸೋ ಕಡೆಗೆ ಇರುತ್ತೆ, ಅಥವಾ ಅದನ್ನು ದಾಟಿ ಬರೋದಕ್ಕೆ ಮಾಡುವಂಥ ಕೆಲಸದ ಕಡೆನೇ ಜಾಸ್ತಿ ಗಮನ ನೀವು ಹರಿಸ್ತೀರ. ಹಾಗಾಗಿ ಒಂಟಿಯಾಗಿ ಇರೋದ್ರಲ್ಲೇ ನಿಮಗೆ ಹೆಚ್ಚಿನ ನೆಮ್ಮದಿ ಈ ವರ್ಷ. ನಿಮ್ಮ ಕೆಲಸದಲ್ಲಿ, ಕೆರಿಯರಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಈಗಾಗಲೇ ಬದಲಾವಣೆ ಆಗಿರೋದನ್ನು ಕೂಡ ನೀವು ನೋಡ್ತಿರ್ತೀರ. ವರ್ಕ್ ಪ್ಲೇಸ್ ಚೇಂಜ್ ಆಗೋದು, ಜಾಬ್ನೇ ಚೇಂಜ್ ಮಾಡೋದು, ಎಲ್ಲದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಇದುವರೆಗೂ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅನ್ನೋದಾದರೆ, ಮುಂದೆ ಅಂತೂ ಇದನ್ನು ಖಂಡಿತವಾಗ್ಲೂ ನೀವು ನೋಡುವಂತಹ ಸಾಧ್ಯತೆ ಇದೆ. ಇನ್ನು ಇದು ನಿಮ್ಮ 2026ರ ಭವಿಷ್ಯ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ. ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.